ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ಲೈಫಲ್ಲಿ ಒಂದ್ಸಲ ಆದ್ರೂ ನೋಡ್ಲೇಬೇಕಾದ ಸಿನಿಮಾಗಳು ಸುಮಾರಿದೆ. ಆ ಲಿಸ್ಟ್ ಅಲ್ಲಿ ಈ ಚಿತ್ರ ಕೂಡ ಒಂದು. ದೇವರ ಹೆಸರಲ್ಲಿ ಒಂದು ಫ್ಯಾಮಿಲಿ ತುಂಬಾ ಕೊಲೆಗಳನ್ನ ಮಾಡ್ತಾರೆ. ಅವರು ಕೊಲೆ ಮಾಡ್ತಿರೋದು ಯಾಕೆ ಅನ್ನೋ ಕಥೆಯನ್ನ ಕ್ಲೈಮ್ಯಾಕ್ಸ್ ನಲ್ಲಿ ಸಖತ್ ಟ್ವಿಸ್ಟ್ ಗಳೊಂದಿಗೆ ನಮ್ಗೆ ಹೇಳಿದ ಚಿತ್ರನೇ ಫ್ರೈಲ್ಟಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಟೆಕ್ಸಾಸ್ ನಲ್ಲಿ ಇರುವ FBI ಆಫೀಸ್ ನ ತೋರಿಸ್ತಾರೆ. ವೆಸ್ಲಿ ಅನ್ನೋ ಆಫೀಸರ್ ಆಫೀಸ್ ಒಳಗಡೆ ಹೋಗ್ತಾರೆ. ಅಲ್ಲಿ ಒಂದು ಆಂಬ್ಯುಲೆನ್ಸ್ ನಿಂತಿದೆ. ಒಳಗಡೆ ಹೋದಾಗ ಅಲ್ಲಿದ್ದ ವ್ಯಕ್ತಿ ಹೇಳ್ತಾನೆ, ದೇವರ ಹೆಸರು ಹೇಳ್ಕೊಂಡು ತುಂಬಾ ಸೀರಿಯಲ್ ಮರ್ಡರ್ ಗಳನ್ನ ಮಾಡ್ತಿರೋ ಕಿಲ್ಲರ್ ಬಗ್ಗೆ ಮಾಹಿತಿ ಗೊತ್ತಿದೆ ಅಂತ ಫೆಂಟನ್ ಅನ್ನೋ ವ್ಯಕ್ತಿ ಬಂದಿದ್ದಾನೆ, ನಿಮ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದಾನೆ ಅಂತ. ಒಳಗಡೆ ಹೋಗಿ ಅವನ್ನ ಮೀಟ್ ಆಗ್ತಾರೆ. ಫೆಂಟನ್ ಕೈಯಲ್ಲಿ ಒಂದು ಫೋಟೋ ಇಟ್ಕೊಂಡಿದ್ದಾನೆ. ಆ ಫೋಟೋನಲ್ಲಿ ವೆಸ್ಲಿ ಹಾಗೂ ಅವ್ರ ತಾಯಿ ಒಟ್ಟಿಗೆ ಇದ್ದಾರೆ. ಅದನ್ನ ತೆಗ್ದಿಟ್ಟು ಬಂದ ವಿಷಯ ಹೇಳಿ ಅಂತ. ದೇವರ ಹೆಸರು ಹೇಳ್ಕೊಂಡು ಕೊಲೆಗಳನ್ನ ಮಾಡ್ತಿರೋದು ಯಾರು ಅಂತ ನನ್ಗೆ ಗೊತ್ತು, ಅವನು ನನ್ನ ತಮ್ಮ ಅಂತ. ವೆಸ್ಲಿ ಕೇಳ್ತಾರೆ, ನಿಜ ಹೇಳ್ತಾ ಇದ್ದೀಯಾ? ಹೌದು, ನಿಜಾನೇ ಹೇಳ್ತಾ ಇದ್ದೀನಿ. ಒಂದಿನ ನನ್ನ ತಮ್ಮ ಆಡಮ್ ನನ್ಗೆ ಕಾಲ್ ಮಾಡಿದ್ದ. ದುಷ್ಟಶಕ್ತಿಗಳ ಜೊತೆ ಇನ್ಮುಂದೆ ನನ್ನಿಂದ ಹೋರಾಟ ಮಾಡೋದಕ್ಕೆ ಆಗಲ್ಲ, ಸೊ ನಾನು ಸತ್ತ ನಂತರ ನನ್ನ ರೋಸ್ ಗಾರ್ಡನ್ ನಲ್ಲೇ ಹೂತಾಕು ಅಂತ ಹೇಳಿ ಶೂಟ್ ಮಾಡ್ಕೊಂಡು ಸತ್ತೋದ ಅಂತ. ಅವನ್ ಬಾಡಿ ಹೊರಗಡೆ ಇರೋ ಆಂಬ್ಯುಲೆನ್ಸ್ ನಲ್ಲೇ ಇದೆ. ಅವನೇ ನಿಜವಾದ ಕಿಲ್ಲರ್ ಅಂತ ಹೇಳ್ತಾನೆ. ಡೀಟೇಲ್ಸ್ ಎಲ್ಲ ತಗೊಂಡು ನಿಜಾನ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಫೆಂಟನ್ ಅಡ್ರೆಸ್ ನಲ್ಲಿ ಇರುವ ಲೋಕಲ್ ಶೆರೀಫ್ ಆಫೀಸ್ಗೆ ಕಾಲ್ ಮಾಡಿ ವಿಚಾರಿಸಿದಾಗ ಅಲ್ಲಿರೋ ಲೇಡಿ ಹೇಳ್ತಾರೆ, ಹೌದು, ಅವನು ಇಲ್ಲಿದ್ದ ಹಾಸ್ಪಿಟಲ್ ಇಂದ ಒಂದು ಆಂಬ್ಯುಲೆನ್ಸ್ ನ ಕದ್ಕೊಂಡು ಹೋದ ಅಂತ. ಸೊ ಫೆಂಟನ್ ನಿಜ ಹೇಳ್ತಿದ್ದಾನೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಏನು, ನನ್ ಬಗ್ಗೆ ಎಲ್ಲ ಗೊತ್ತಾಯ್ತಾ? ನನ್ನ ಅರೆಸ್ಟ್ ಮಾಡ್ತೀರಾ ಅಂತ. ಹಾಗೇನು ಇಲ್ಲ. ನಿನ್ ತಮ್ಮ ಆಡಮ್ ಈ ಕೊಲೆಗಳನ್ನ ಮಾಡ್ತಿದ್ದಾನೆ ಅಂತ ಹೇಗೆ ಅಷ್ಟೊಂದು ಕರೆಕ್ಟ್ ಆಗಿ ಹೇಳ್ತೀಯಾ? ಈಗ ಫೆಂಟನ್ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಫೆಂಟನ್ಗೆ ಆಡಮ್ ಅನ್ನೋ ತಮ್ಮ ಇದ್ದಾನೆ. ರೋಸ್ ಗಾರ್ಡನ್ ಹಿಂದೆ ಇರೋ ಮನೆಯಲ್ಲೇ ಇದ್ದಾರೆ. ಅವ್ರ ತಂದೆ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರ ಹೆಸರು ಮೈಕ್. ಒಂದಿನ ನಿದ್ದೆಯಲ್ಲಿದ್ದ ಮೈಕ್ಗೆ ಏಂಜಲ್ ಬಂದು ಏನೋ ಹೇಳ್ತಾರೆ. ತಕ್ಷಣ ಇಬ್ಬರು ಮಕ್ಕಳನ್ನ ಎಬ್ಸಿ ಏಂಜಲ್ ಹೇಳಿದ್ದ ವಿಷಯನ ಇವ್ರಿಗೆ ಕೂಡ ಹೇಳ್ತಾರೆ. ದೇವ್ರು ನಮ್ಗೆ ಒಂದು ಕೆಲಸ ಕೊಟ್ಟಿದ್ದಾರೆ. ಈಗ ಭೂಮಿಯಲ್ಲಿ ದುಷ್ಟಶಕ್ತಿಗಳು ಜಾಸ್ತಿ ಆಗಿದೆ. ದೇವ್ರು ನಮ್ ಕುಟುಂಬನ ಆಯ್ಕೆ ಮಾಡಿ ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದೇನಂದ್ರೆ ನಾವು ಭೂಮಿ ಮೇಲೆ ಇರುವ ಡೀಮನ್ಗಳನ್ನ ಸಾಯಿಸ್ಬೇಕು. ಆ ಡೀಮನ್ಗಳನ್ನ ಸಾಯಿಸೋದಕ್ಕೆ ದೇವ್ರು ನಮ್ಗೆ ಆಯುಧಗಳನ್ನ ಕಳಿಸ್ತಾರೆ. ಅದ್ರಿಂದ ನಾವು ಆ ಡೀಮನ್ಗಳನ್ನ ಸಾಯಿಸ್ಬೇಕು ಅಂತ. ಆದ್ರೆ ಫೆಂಟನ್ಗೆ ಇವ್ರ ಮಾತಿನ ಮೇಲೆ ನಂಬಿಕೆ ಇಲ್ಲ. ಆದ್ರೆ ಆಡಮ್ಗೆ ಇವ್ರ ಮಾತಿನ ಮೇಲೆ ನಂಬಿಕೆ ಇರುತ್ತೆ. ಯಾವಾಗಿಂದ ಕೆಲಸ ಶುರು ಮಾಡೋದು ಅಂತ ಕೇಳ್ತಾನೆ. ಆಗ ಮೈಕ್ ಹೇಳ್ತಾರೆ, ದೇವ್ರು ನಮ್ಗೆ ಆಯುಧಗಳನ್ನ ಕಳಿಸಿದ ನಂತರ ಕೆಲಸ ಶುರು ಮಾಡೋಣ ಅಂತ. ನೆಕ್ಸ್ಟ್ ಡೇ ಮೈಕ್ ಇಬ್ರು ಮಕ್ಕಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡ್ತಾರೆ. ನಿನ್ನೆ ರಾತ್ರಿ ಮಾತಾಡಿದ್ದನ್ನ ಯಾರಿಗೂ ಹೇಳ್ಬೇಡಿ ಅಂತ. ಕಟ್ ಮಾಡಿದ್ರೆ ಮೈಕ್ ಕೆಲಸ ಮುಗಿಸಿ ಮನೆಗೆ ರಿಟರ್ನ್ ಬರುವಾಗ ಒಂದು ಮನೆ ನೋಡ್ತಾರೆ. ಆ ಮನೆ ಮೇಲೆ ಸೂರ್ಯನ ಬೆಳಕು ಬೀಳ್ತಾ ಇರೋದನ್ನ ನೋಡಿ ಆ ಮನೆ ಹತ್ರ ಹೋಗ್ತಾರೆ. ಕಟ್ ಮಾಡಿದ್ರೆ ಮೈಕ್ ಆ ಮನೆಯಿಂದ ಒಂದು ಕೊಡ್ಲಿ ತಂದಿದ್ದಾರೆ. ಇದೇ ದೇವ್ರು ನಮ್ಗೆ ಕಳ್ಸಿರೋ ಆಯುಧ ಅಂತ. ನೆಕ್ಸ್ಟ್ ಡೇ ಮೈಕ್ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಾ ಇರುವಾಗ ಒಂದು ವಿಷನ್ ಕಾಣಿಸುತ್ತೆ. ಏಂಜಲ್ ಅವರ ಹತ್ರ ಬರುತ್ತೆ. ತಕ್ಷಣ ಹೊರಗಡೆ ಬಂದು ಒಂದು ಪೇಪರ್ ನಲ್ಲಿ ಕೆಲವು ಹೆಸರುಗಳನ್ನ ಬರೀತಾರೆ. ರಾತ್ರಿ ಫೆಂಟನ್ಗೆ ಆ ಚೀಟಿ ತೋರಿಸ್ತಾರೆ. ಸದ್ಯಕ್ಕೆ ದೇವರು ಡೀಮನ್ಗಳ ಹೆಸರು ಹೇಳಿದ್ದಾರೆ, ಅದನ್ನ ಈ ಚೀಟಿಯಲ್ಲಿ ಬರ್ದಿದ್ದೀನಿ ಅಂತ. ಆಗ ಫೆಂಟನ್ ಹೇಳ್ತಾನೆ, ಇವರೆಲ್ಲ ಸಾಮಾನ್ಯ ಮನುಷ್ಯರೇ, ಅವ್ರನ್ನ ನಾವ್ ಯಾಕೆ ಸಾಯಿಸ್ಬೇಕು ಅಂತ. ಆಗ ಮೈಕ್ ಹೇಳ್ತಾರೆ, ಅವರೆಲ್ಲ ನೋಡೋದಕ್ಕೆ ಮನುಷ್ಯರ ತರಾನೇ ಇರ್ತಾರೆ, ಆದ್ರೆ ಅವರೆಲ್ಲ ತಪ್ಪು ಮಾಡಿರೋ ಡೀಮನ್ಗಳು, ಅವ್ರನ್ನ ನಾವು ಸಾಯಿಸ್ಲೇಬೇಕು ಅಂತ. ಒಂದಿನ ಇವರಿಬ್ರು ಮಾತ್ರ ನಿದ್ದೆ ಮಾಡ್ತಾ ಇದ್ದಾರೆ. ಮೈಕ್ ಇನ್ನು ಗ್ಯಾರೇಜ್ ಇಂದ ಬಂದಿಲ್ಲ. ಫೆಂಟನ್ಗೆ ಎಚ್ಚರಿಕೆ ಆಗುತ್ತೆ. ಕಾರ್ ಬರ್ತಿರೋ ಶಬ್ದ ಕೇಳಿ ವಿಂಡೋ ಹತ್ರ ಬಂದು ನೋಡ್ತಾನೆ. ಮೈಕ್ ಯಾರನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ. ಫೆಂಟನ್ ಲೈಟ್ ತಗೊಂಡು ಹೊರಗಡೆ ಬರ್ತಾನೆ. ಮೈಕ್ ಶರ್ಟ್ ಅಲ್ಲಿ ರಕ್ತದ ಕಲೆ ಇದೆ. ಒಬ್ಳು ಲೇಡಿನ ಎತ್ಕೊಂಡು ಬಂದಿದ್ದಾರೆ. ಇವನಿಗೆ ತುಂಬಾ ಭಯ ಆಗುತ್ತೆ. ಟಾರ್ಚ್ ತಗೊಂಡು ಒಳಗಡೆ ಬಾ ಅಂತ. ಅಷ್ಟರಲ್ಲಿ ಆಡಮ್ ಕೂಡ ಅಲ್ಲಿಗೆ ಬರ್ತಾನೆ. ಇದೇ ನಾವು ಕೊಲ್ಲೋದಕ್ಕೆ ಹೊರಟಿರೋ ಮೊದಲನೇ ಡೀಮನ್. ಮೈಕ್ ಆ ಲೇಡಿನ ಕೊಲ್ಲೋದಕ್ಕೆ ಕೊಡ್ಲಿ ತೆಗಿತಾರೆ. ಇದರಿಂದ ಹೆದ್ರಿದ್ದ ಫೆಂಟನ್ ಮೈಕ್ಗೆ ಹೇಳ್ತಾನೆ, ದಯವಿಟ್ಟು ಅವ್ರನ್ನ ಸಾಯಿಸ್ಬೇಡಿ, ಅವರು ಸಾಮಾನ್ಯ ಮನುಷ್ಯರೇ ಅಂತ. ಅದಕ್ಕೆ ಮೈಕ್ ಹೇಳ್ತಾನೆ, ಅವಳು ನೋಡೋದಕ್ಕೆ ಸಾಮಾನ್ಯ ಲೇಡಿ ತರಾನೇ ಇದ್ದಾಳೆ, ಆದ್ರೆ ಅದು ಡೀಮನ್ ಅಂತ. ಆ ಲೇಡಿ ಹತ್ರ ಹೋಗಿ ಅವಳನ್ನ ಮುಟ್ಟಿದಾಗ ಕರೆಂಟ್ ಶಾಕ್ ಹೊಡೆದಂಗೆ ಫೀಲ್ ಆಗುತ್ತೆ. ತಕ್ಷಣ ಮೈಕ್ ಆ ಲೇಡಿನ ಕೊಡ್ಲಿಯಿಂದ ಸೀಳಿ ಸಾಯಿಸ್ಬಿಡ್ತಾರೆ. ಇಬ್ರು ಮಕ್ಕಳ ಹೆಲ್ಪ್ ತಗೊಂಡು ರೋಸ್ ಗಾರ್ಡನ್ ನಲ್ಲಿ ಹೂತಾಕ್ತಾರೆ. ನಾವು ಮೊದಲನೇ ಡೀಮನ್ ನ ಸಾಯಿಸ್ಬಿಟ್ವಿ ಅಂತ. ಆದ್ರೆ ಫೆಂಟನ್ ಅಳ್ತಾ ಇದ್ದಾನೆ, ನೀವು ಇನ್ನೋಸೆಂಟ್ ಜನರನ್ನ ಸಾಯಿಸ್ತಾ ಇದ್ದೀರಾ, ಅವರೆಲ್ಲ ಡೀಮನ್ಗಳಲ್ಲ ಅಂತ. ಅದಕ್ಕೆ ಮೈಕ್ ಹೇಳ್ತಾರೆ, ನಿನ್ಗೆ ಹೇಳಿದ್ರೆ ಅರ್ಥ ಆಗಲ್ಲ, ನಿನ್ಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ. ನಿನ್ಗೆ ದೇವ್ರ ಮೇಲೆ ನಂಬಿಕೆ ಬಂದ ಮೇಲೆ ನಾನು ಯಾಕೆ ಇವ್ರನ್ನೆಲ್ಲ ಸಾಯಿಸ್ತಾ ಇದ್ದೀನಿ ಅನ್ನೋದು ನಿನ್ಗೆ ಗೊತ್ತಾಗುತ್ತೆ ಅಂತ. ಪ್ರೆಸೆಂಟ್ ನಲ್ಲಿ ವೆಸ್ಲಿ ಕೇಳ್ತಾರೆ, ನಾವು ಒಟ್ಟು 6 ಕೊಲೆಗಳ ಬಗ್ಗೆ ಎಂಕ್ವೈರಿ ಮಾಡ್ತಾ ಇದ್ದೀವಿ, ಅದರಲ್ಲಿ ಒಂದೇ ಒಂದು ಬಾಡಿ ಮಾತ್ರ ರಿಕವರಿ ಆಗಿದೆ. ನಿನ್ ತಮ್ಮ ಆಡಮ್ ಈ ಕೊಲೆಗಳನ್ನ ಮಾಡ್ತಿರೋದು ಅನ್ನೋದಕ್ಕೆ ಫಿಸಿಕಲ್ ಎವಿಡೆನ್ಸ್ ಏನಾದ್ರೂ ಇದೆಯಾ ಅಂತ. ಆಗ ಫೆಂಟನ್ ಹೇಳ್ತಾನೆ, ಇದೆ,
ಕೊಲೆ ಮಾಡಿದ್ದ ಎಲ್ಲರನ್ನ ರೋಸ್ ಗಾರ್ಡನ್ ನಲ್ಲೇ ಹೂತಾಕಿದ್ದಾನೆ ಅಂತ. ಸರಿ ಹೋಗೋಣ ಅಂತ ಇಬ್ರು ರೋಸ್ ಗಾರ್ಡನ್ ಗೆ ಹೋಗೋದಕ್ಕೆ ರೆಡಿ ಆಗ್ತಾರೆ. ಹೋಗೋದಕ್ಕೂ ಮುಂಚೆ ಫೆಂಟನ್ ಕೈಗೆ ಹ್ಯಾಂಡ್ ಕಫ್ ಹಾಕ್ತಾರೆ. ಹೀಗೆ ಹೋಗ್ತಿರುವಾಗ ಫೆಂಟನ್ ಕೇಳ್ತಾನೆ, ನಿಮ್ ತಾಯಿ ಜೊತೆ ತೆಗ್ದಿರೋ ಫೋಟೋನ ನಿಮ್ ಟೇಬಲ್ ಮೇಲೆ ಇಟ್ಕೊಂಡಿದ್ದೀರಾ, ಯಾಕೆ ಇಟ್ಕೊಂಡಿದ್ದೀರಾ ಅಂತ. ನಮ್ ತಾಯಿನ ಯಾರೋ ಕಿಲ್ಲರ್ ಕೊಲೆ ಮಾಡ್ಬಿಟ್ಟ, ಅವನ್ನ ನನ್ನಿಂದ ಕಂಡು ಹಿಡಿಯೋದಕ್ಕೆ ಆಗಿಲ್ಲ, ಅದಕ್ಕೆ ಫೋಟೋ ಇಟ್ಕೊಂಡಿದ್ದೀನಿ ಅಂತ. ವೆಸ್ಲಿ ಕೇಳ್ತಾರೆ, ಮತ್ತೆ ನೀವು ಯಾವುದೇ ಕೊಲೆಗಳನ್ನ ಮಾಡಿಲ್ವಾ ಅಂತ. ಫೆಂಟನ್ ಮತ್ತೆ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಇಬ್ರು ಟಿವಿ ನೋಡ್ತಾ ಇದ್ದಾರೆ. ಇವ್ರ ತಂದೆ ಕೊಲೆ ಮಾಡಿ 1 ತಿಂಗಳಾಗಿದೆ. ಇನ್ಮುಂದೆ ಮೈಕ್ ಯಾವುದೇ ಕೊಲೆ ಮಾಡಲ್ಲ ಅಂತ ಅನ್ಕೊಂಡಿದ್ದಾರೆ. ಒಂದಿನ ಆಟ ಆಡ್ಕೊಂಡು ಮನೆಗೆ ಬರುವಾಗ ಒಂದು ಹೊಸ ವ್ಯಾನ್ ಮನೆ ಹತ್ರ ಇರೋದನ್ನ ನೋಡ್ತಾರೆ. ಆ ವ್ಯಾನ್ ಯಾರ್ದು ಅಂತ ಮೈಕ್ ಹತ್ರ ಕೇಳ್ತಾರೆ. ಅದು ನಮ್ದೇ ವ್ಯಾನ್ ಅಂತ ಮೈಕ್ ಹೇಳ್ತಾರೆ. ಅವರು ಬರ್ದಿದ್ದ ಆ ಲಿಸ್ಟ್ ಇಟ್ಕೊಂಡು ಒಂದು ಬುಕ್ ನೋಡ್ತಾರೆ. ಅಂದ್ರೆ ಇವ್ರಿಗೆ ನೆಕ್ಸ್ಟ್ ಟಾರ್ಗೆಟ್ ಯಾರು ಅನ್ನೋದು ಗೊತ್ತಾಗಿದೆ. ಕಟ್ ಮಾಡಿದ್ರೆ ಒಬ್ರು ವಯಸ್ಸಾದ ವ್ಯಕ್ತಿನ ತೋರಿಸ್ತಾರೆ. ಅವ್ರನ್ನ ಈ 3 ಜನ ಫಾಲೋ ಮಾಡ್ತಾರೆ. ಆ ವ್ಯಕ್ತಿ ಸೂಪರ್ ಮಾರ್ಕೆಟ್ ಒಳಗಡೆ ಹೋಗ್ತಾರೆ. ಆಗ ಮೈಕ್ ಹೇಳ್ತಾರೆ, ಇವರೇ ನಮ್ಮ ನೆಕ್ಸ್ಟ್ ಟಾರ್ಗೆಟ್. ಆಗ ಫೆಂಟನ್ ಕೇಳ್ತಾನೆ, ಇಲ್ಲೆಲ್ಲ CCTV ಇರುತ್ತೆ ಅಲ್ವಾ, ಆಗ ನಾವು ಸಿಕ್ಕಾಕೊಳ್ತೀವಿ ಅಂತ. ಅದೆಲ್ಲ ದೇವರು ನೋಡ್ಕೊಳ್ತಾರೆ. ನಾವು ಹೀಗೆ ಡಿಮನ್ಗಳನ್ನ ಕೊಲೆ ಮಾಡುವಾಗ ಬೇರೆಯವರಿಗೆ ನಾವು ಕಾಣಿಸೋದಿಲ್ಲ ಅಂತ. ಈಗ ಆ ವ್ಯಕ್ತಿ ಸೂಪರ್ ಮಾರ್ಕೆಟ್ ಇಂದ ಹೊರಗಡೆ ಬರ್ತಾರೆ. ಆಗ ಮೈಕ್ ಫೆಂಟನ್ಗೆ ಹೇಳ್ತಾರೆ, ನಿನ್ ಕೆಲ್ಸ ಶುರು ಮಾಡು ಅಂತ. ಇವನು ಆಗಲ್ಲ ಅಂತ ಅಳ್ತಾ ಇದ್ದಾನೆ. ಮೈಕ್ ಫೋರ್ಸ್ ಮಾಡ್ತಾರೆ. ಫೆಂಟನ್ ಆ ವಯಸ್ಸಾದ ವ್ಯಕ್ತಿಯ ಕಾರ್ ಹತ್ರ ಹೋಗಿ ಯಾವ್ದೋ ನಾಯಿ ಮರಿ ಕಾರ್ ಅಡಿಯಲ್ಲಿ ಇರೋ ಹಾಗೆ ಡ್ರಾಮಾ ಮಾಡ್ತಾನೆ. ಆ ಗ್ಯಾಪ್ ನಲ್ಲಿ ಹಿಂದೆಯಿಂದ ಬಂದ ಮೈಕ್ ಆ ವಯಸ್ಸಾದ ವ್ಯಕ್ತಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ನಂತರ ಅವ್ರನ್ನ ಕಿಡ್ನಾಪ್ ಮಾಡಿ ಮನೆಗೆ ಕರ್ಕೊಂಡ್ ಬಂದು ಕಟ್ ಹಾಕಿದ್ದಾರೆ. ಮೈಕ್ ಎಂದಿನಂತೆ ಆ ವ್ಯಕ್ತಿ ತಲೆ ಮುಟ್ಟಿದಾಗ ಅವ್ರಿಗೆ ಶಾಕ್ ಹೊಡೆದಂಗೆ ಫೀಲ್ ಆಗುತ್ತೆ. ಕೊಡ್ಲಿಯಿಂದ ಸೀಳಿ ಆ ವ್ಯಕ್ತಿನ ಸಾಯಿಸ್ಬಿಡ್ತಾರೆ. ನಂತರ ಅವ್ರ ಬಾಡಿನ ತುಂಡು ತುಂಡಾಗಿ ಕತ್ತರಿಸಿ ರೋಸ್ ಗಾರ್ಡನ್ ನಲ್ಲಿ ಹೂತ ಹಾಕ್ತಾರೆ. ಮೈಕ್ ಅಲ್ಲಿಂದ ಹೋದ್ಮೇಲೆ ಫೆಂಟನ್ ಆಡಮ್ಗೆ ಹೇಳ್ತಾನೆ, ನಮ್ ತಂದೆ ಇನ್ನೋಸೆಂಟ್ ಜನರನ್ನ ಕೊಲೆ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಆಡಮ್ ಹೇಳ್ತಾನೆ, ಇಲ್ಲ, ನಾವು ಡಿಮನ್ಗಳನ್ನ ಕೊಲೆ ಮಾಡ್ತಾ ಇದ್ದೀವಿ ಅಂತ. ಅದೆಲ್ಲ ಸುಳ್ಳು, ಯಾರೋ ತಂದೆಗೆ ಬ್ರೈನ್ ವಾಶ್ ಮಾಡಿದ್ದಾರೆ. ಇದನ್ನ ಕೇಳಿ ಆಡಮ್ ತಂದೆಗೆ ಈ ವಿಷಯ ಹೇಳ್ತೀನಿ ಅಂತ ಅಲ್ಲಿಂದ ಓಡೋಗ್ತಾನೆ. ಆಡಮ್ ಮೈಕ್ಗೆ ಈ ವಿಷಯ ಹೇಳಿದ್ರಿಂದ ಮೈಕ್ ಫೆಂಟನ್ ಜೊತೆ ಸಪರೇಟ್ ಆಗಿ ಮಾತಾಡ್ತಾರೆ. ಆಡಮ್ ಹತ್ರ ಯಾಕೆ ಹೀಗೆಲ್ಲ ಹೇಳ್ದೆ ಅಂತ. ನೀವು ದೇವರ ಹೆಸರು ಹೇಳ್ಕೊಂಡು ಸುಮ್ನೆ ಸಾಮಾನ್ಯ ಜನರನ್ನ ಕೊಲೆ ಮಾಡ್ತಾ ಇದ್ದೀರಾ ಅಂತ. ನೋಡು, ನಾವು ಸಾಯಿಸ್ತಾ ಇರೋದು ಡಿಮನ್ಗಳು. ಅದು ಯಾಕೆ ನಿನ್ಗೆ ಅರ್ಥ ಆಗ್ತಿಲ್ಲ? ನನ್ಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ. ಇದರಿಂದ ಟ್ರಿಗರ್ ಆಗಿದ್ದ ಮೈಕ್ ಈ ಜಾಗದಲ್ಲಿ 10 ಅಡಿ ಆಳಕ್ಕೆ ಗುಂಡಿ ತೆಗಿ. ಆಗ ನೀನು ದೇವ್ರ ಬಗ್ಗೆ ಪ್ರೇಯರ್ ಮಾಡ್ತಾ ಗುಂಡಿ ತೆಗಿಬೇಕು. ಆಗ ನಿನ್ಗೆ ದೇವ್ರ ಮೇಲೆ ನಂಬಿಕೆ ಬರುತ್ತೆ ಅಂತ. ಫೆಂಟನ್ ಗುಂಡಿ ತೆಗೆಯೋದಕ್ಕೆ ಶುರು ಮಾಡ್ತಾನೆ. ಒಂದಿನ ಆಡಮ್ ನೀರ್ ತಗೊಂಡು ಬರ್ತಾನೆ. ಫೆಂಟನ್ ಹತ್ರ ಸಾರಿ ಕೇಳ್ತಾನೆ. ಅದಕ್ಕೆ ಫೆಂಟನ್ ಹೇಳ್ತಾನೆ, ನಾನು ಎಷ್ಟೇ ದಿನ ಗುಂಡಿ ತೋಡಿದ್ರುನು ನನ್ಗೆ ದೇವ್ರ ಮೇಲೆ ನಂಬಿಕೆ ಬರಲ್ಲ. ಒಂದು ಹಂತದಲ್ಲಿ ಆ ಗುಂಡಿ ತೋಡಿ ಕೆಲಸ ಕಂಪ್ಲೀಟ್ ಮಾಡ್ತಾನೆ. ಮೈಕ್ ಕೇಳ್ತಾರೆ, ಈಗ್ಲಾದ್ರೂ ದೇವ್ರ ಮೇಲೆ ನಂಬಿಕೆ ಬಂತ ಅಂತ. ಇಲ್ಲ ಅಂತ ಫೆಂಟನ್ ಹೇಳ್ತಾನೆ. ಆ ಗುಂಡಿ ಇದ್ದ ಜಾಗದಲ್ಲಿ ಅಂಡರ್ ಗ್ರೌಂಡ್ ಅಲ್ಲಿ ಬೇಸ್ಮೆಂಟ್ ರೆಡಿ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಬ್ಬ ವ್ಯಕ್ತಿನ ಕಿಡ್ನಾಪ್ ಮಾಡಿ ಬೇಸ್ಮೆಂಟ್ ನಲ್ಲಿ ಕೂಡ್ ಹಾಕಿದ್ದಾರೆ. ಫೆಂಟನ್ ಕೈಗೆ ಕೊಡ್ಲಿ ಕೊಟ್ಟು ಈ ಸಲ ನೀನೇ ಸಾಯಿಸ್ಬೇಕು ಅಂತ. ಫೆಂಟನ್ ಹೆದ್ರಿ ಅಲ್ಲಿಂದ ಓಡೋಗ್ತಾನೆ. ಇನ್ಮುಂದೆ ಸುಮ್ನೆ ಇದ್ರೆ ಆಗಲ್ಲ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿದ್ದ ಪೊಲೀಸ್ಗೆ ನಡೆದ ಎಲ್ಲ ವಿಷಯ ಹೇಳ್ತಾನೆ. ಆ ಪೊಲೀಸ್ ಮನೆಗ್ ಬಂದು ಮೈಕ್ ಹತ್ರನೇ ಕೇಳ್ತಾರೆ, ನಿಮ್ ಮಗ ನೀವು ಯಾರನ್ನೋ ಕೊಲೆ ಮಾಡಿರೋದಾಗಿ ಹೇಳ್ತಾ ಇದ್ದಾನೆ, ಆದ್ರೆ ನನ್ಗೆ ನಂಬಿಕೆ ಇಲ್ಲ. ಆದ್ರೆ ಅವನು ಹೀಗೆ ಹೇಳ್ತಿದ್ದಾನೆ ಅಂದ್ರೆ ಖಂಡಿತ ಏನಾದ್ರೂ ಕಾರಣ ಇರ್ಬೇಕು ಅಲ್ವಾ ಅಂತ. ಮೈಕ್ ಹೇಳ್ತಾರೆ, ನಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಅಷ್ಟೇ ಅಂತ. ಆಗ ಫೆಂಟನ್ ಹೇಳ್ತಾನೆ, ಇವರು ಸುಳ್ಳು ಹೇಳ್ತಾ ಇದ್ದಾರೆ. ಬೇಸ್ಮೆಂಟ್ ಅಲ್ಲಿ ಕೂಡ ಒಬ್ಬ ವ್ಯಕ್ತಿನ ಕೂಡ್ ಹಾಕಿದ್ದಾರೆ, ಬನ್ನಿ ತೋರಿಸ್ತೀನಿ ಅಂತ ಬೇಸ್ಮೆಂಟ್ ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಕಿಡ್ನಾಪ್ ಮಾಡಿದ ವ್ಯಕ್ತಿ ಕಾಣಿಸ್ತಾ ಇಲ್ಲ. ಆಗ ಫೆಂಟನ್ ಹೇಳ್ತಾನೆ, ರೋಸ್ ಗಾರ್ಡನ್ ನಲ್ಲೇ ನಾವು ತುಂಬಾ ಜನರನ್ನ ಹೂತಾಕಿದ್ದೀವಿ ಅಂತ. ಆದ್ರೆ ಅವರು ಇವನ್ ಮಾತಿನ ಮೇಲೆ ನಂಬಿಕೆ ಇಲ್ದೆ ಸ್ಟೆಪ್ ಹತ್ತಿ ಹೋಗುವಾಗ ಮೈಕ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಫೆಂಟನ್ಗೆ ತುಂಬಾ ಭಯ ಆಗುತ್ತೆ. ಮೈಕ್ ಹೇಳ್ತಾರೆ, ನಿನ್ನಿಂದ ಒಬ್ಬ ಇನ್ನೋಸೆಂಟ್ ವ್ಯಕ್ತಿ ಸಾಯ್ತಾ ಇದ್ದಾನೆ ಅಂತ. ಆ ಪೊಲೀಸ್ನ ಸಾಯಿಸಿ ಅವ್ರನ್ನ ಇಂದಿನಂತೆ ರೋಸ್ ಗಾರ್ಡನ್ ನಲ್ಲಿ ಹೂತ ಹಾಕ್ತಾರೆ. ಈಗ್ಲಾದ್ರೂ ದೇವ್ರ ಮೇಲೆ ನಂಬಿಕೆ ಬಂತ ಅಂತ. ಇಲ್ಲ ಅಂತ ಫೆಂಟನ್ ಹೇಳ್ತಾನೆ. ಆಡಮ್ನ ಮನೆಗ್ ಕಳಿಸಿ ಫೆಂಟನ್ ನ ಬೇಸ್ಮೆಂಟ್ ಹತ್ರ ಕರ್ಕೊಂಡು ಬರ್ತಾರೆ. ನೀನು ಮತ್ತೆ ಪೊಲೀಸರಿಗೆ ಈ ವಿಷಯ ಹೇಳಿದ್ರೆ ಸಮಸ್ಯೆ ಆಗುತ್ತೆ ಅಂತ ಅವನ್ನ ಬೇಸ್ಮೆಂಟ್ ನಲ್ಲಿ ಹಾಕಿ ಲಾಕ್ ಮಾಡ್ತಾರೆ. ನೀನು ಇಲ್ಲೇ ಇದ್ದು ಕಷ್ಟಪಟ್ರೇನೆ ನಿನ್ಗೆ ದೇವ್ರ ಮೇಲೆ ನಂಬಿಕೆ ಬರುತ್ತೆ ಅಂತ. ಡೈಲಿ ಆಡಮ್ ಇವನ್ಗೆ ನೀರ್ ಮಾತ್ರ ಕೊಡ್ತಾನೆ. ಬೇಸ್ಮೆಂಟ್ ಅಲ್ಲಿ ಹೋಲ್ ಇದೆ, ಅಲ್ಲೇ ಆಡಮ್ ಡೈಲಿ ನೀರ್ ಕೊಡ್ತಾ ಇರ್ತಾನೆ. 1 ವಾರದಿಂದ ಅಲ್ಲೇ ಇದ್ದಾನೆ. ಈಗ ನಿನ್ಗೆ ದೇವ್ರ ಮೇಲೆ ನಂಬಿಕೆ ಬಂತ ಅಂತ ಮೈಕ್ ಕೇಳ್ತಾರೆ. ನನ್ಗೆ ದೇವ್ರ ಮೇಲೆ ನಂಬಿಕೆ ಬರೋದಿಲ್ಲ ಅಂತ ಮತ್ತೆ ಲಾಕ್ ಮಾಡ್ತಾರೆ.
ಕೆಲವು ವಾರಗಳ ನಂತರ ಫೆಂಟನ್ ರೆಸ್ಪಾಂಡ್ ಮಾಡ್ತಿಲ್ಲ ಅನ್ನೋದು ಗೊತ್ತಾದ್ಮೇಲೆ ಬೇಸ್ಮೆಂಟ್ಗೆ ಹೋಗಿ ಚೆಕ್ ಮಾಡ್ತಾರೆ. ಅವನು ಅನ್ಕಾನ್ಶಿಯಸ್ ಆಗಿದ್ದಾನೆ. ಹೊರಗಡೆ ಎತ್ಕೊಂಡು ಬರ್ತಾರೆ. ಈಗ ಫೆಂಟನ್ ಹೇಳ್ತಾನೆ, ನಾನು ದೇವ್ರನ್ನ ನೋಡ್ದೆ ಅಂತ. ಮೈಕ್ ಇವನ್ ಮಾತನ್ನ ನಂಬಿ ಅವನಿಗೆ ಫುಡ್ ಕೊಡ್ತಾರೆ. ನಾನ್ ಯಾವಾಗ ದೇವ್ರನ್ನ ನೋಡೋದು ಅಂತ ಆಡಮ್ ಕೇಳ್ತಾನೆ. ಅದಕ್ಕೆ ತುಂಬಾ ಕಷ್ಟ ಪಡ್ಬೇಕು, ನೀನು ಕೂಡ ಸದ್ಯದಲ್ಲೇ ದೇವ್ರನ್ನ ನೋಡ್ತೀಯಾ ಅಂತ. ಈಗ 3 ಜನ ಸೇರಿ ಇನ್ನೊಬ್ಬ ವ್ಯಕ್ತಿನ ಕಿಡ್ನಾಪ್ ಮಾಡೋದಕ್ಕೆ ಬಂದಿದ್ದಾರೆ. ಒಂದು ಮನೆ ಹತ್ರ ಹೋಗಿ ಗಾಡಿ ಟೈರ್ ಪಂಚರ್ ಆಗಿದೆ, ನಿಮ್ ಹತ್ರ ಬೇರೆ ಟೈರ್ ಇದ್ರೆ ಕೊಡಿ ಅಂತ. ಅವ್ರು ಇದೆ ಬನ್ನಿ ಕೊಡ್ತೀನಿ ಅಂತ ಗ್ಯಾರೇಜ್ ಹತ್ರ ಹೋದಾಗ ಮೈಕ್ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಬೇಸ್ಮೆಂಟ್ ಗೆ ಕರ್ಕೊಂಡು ಬಂದಿದ್ದಾರೆ. ಮೈಕ್ ಫೆಂಟನ್ ಕೈಗೆ ಕೊಡ್ಲಿ ಕೊಟ್ಟು ಈಗ ನೀನೆ ಅವನ್ನ ಸಾಯಿಸ್ಬೇಕು ಅಂತ. ಈಗ ಮೈಕ್ ಆ ವ್ಯಕ್ತಿನ ಮುಟ್ಟಿದಾಗ ಶಾಕ್ ಹೊಡೆಯುತ್ತೆ. ಸರಿ ಸಾಯಿಸು ಅಂತ ಹೇಳ್ತಾರೆ. ಆದ್ರೆ ಫೆಂಟನ್ ಅವ್ರ ತಂದೆ ಮೇಲೆನೆ ಅಟ್ಯಾಕ್ ಮಾಡ್ತಾನೆ. ಸೊ ಫೆಂಟನ್ ದೇವ್ರನ್ನ ನೋಡಿದ್ದಾನೆ ಅಂತ ಸುಳ್ಳು ಹೇಳಿದ್ದಾನೆ ಅನ್ನೋದು ಮೈಕ್ಗೆ ಕನ್ಫರ್ಮ್ ಆಗುತ್ತೆ. ಆಡಮ್ ಅಳ್ತಾ ಇದ್ದಾನೆ. ಅವನ್ ಕಿವಿ ಹತ್ರ ಮೈಕ್ ಏನೋ ಹೇಳ್ತಾರೆ. ಕೆಲವು ನಿಮಿಷಗಳ ನಂತರ ಮೈಕ್ ಅಲ್ಲೇ ಸತ್ತೋಗ್ತಾರೆ. ಫೆಂಟನ್ ಕಿಡ್ನಾಪ್ ಮಾಡಿದ್ದ ವ್ಯಕ್ತಿನ ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆ ವ್ಯಕ್ತಿ ಕಿರ್ಚ್ತಾ ಇದ್ದಾನೆ. ಯಾಕಂದ್ರೆ ಆಡಮ್ ಕೊಡ್ಲಿಯಿಂದ ಆ ವ್ಯಕ್ತಿನ ಸೀಳಿ ಸಾಯಿಸ್ಬಿಡ್ತಾನೆ. ಕಟ್ ಮಾಡಿದ್ರೆ ಪ್ರೆಸೆಂಟ್ ನಲ್ಲಿ ನಂತರ ಏನ್ ಮಾಡಿದ್ರಿ ಅಂತ ವೆಸ್ಲಿ ಕೇಳ್ತಾರೆ. ಆಗ ಫೆಂಟನ್ ಹೇಳ್ತಾನೆ, ನಮ್ ತಂದೆ ಸತ್ತ ನಂತರ ನಮ್ ತಂದೆ ಕಾಣೆ ಆಗಿದ್ದಾರೆ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ವಿ. ಪೊಲೀಸರು ಎಂಕ್ವೈರಿ ಮಾಡಿದ್ರು, ಆದ್ರೆ ಅವರಿಂದ ಏನು ಕಂಡು ಹಿಡಿಯೋದಕ್ಕೆ ಆಗಿಲ್ಲ. ನಂತರ ನಮ್ಮಿಬ್ಬರನ್ನ ಬೇರೆ ಬೇರೆ ಆರ್ಫನೇಜ್ ನಲ್ಲಿ ಸೇರ್ಸಿದ್ರು ಅಂತ. ಹೀಗೆ ಮಾತಾಡ್ತಾ ಇಬ್ರು ರೋಸ್ ಗಾರ್ಡನ್ ಹತ್ರ ಬರ್ತಾರೆ. ಮತ್ತೆ ನಿನ್ ತಮ್ಮ ಆಡಮ್ಗೆ ಏನಾಯ್ತು ಅಂತ ಕೇಳಿದಾಗ ಆಗ ಫೆಂಟನ್ ಹೇಳ್ತಾನೆ, ನಮ್ ತಂದೆ ಸತ್ತ ನಂತರ ಅವ್ರನ್ನ ಇದೇ ರೋಸ್ ಗಾರ್ಡನ್ ನಲ್ಲೇ ಹೂತಾಕಿದ್ವಿ. ಆಗ ಫೆಂಟನ್, ನೀನ್ ಹೇಗೂ ನನ್ನ ಸಾಯಿಸ್ಬಿಡ್ತೀಯ, ನಾನು ಸತ್ತ ನಂತರ ಇದೇ ರೋಸ್ ಗಾರ್ಡನ್ ನಲ್ಲೇ ಹೂತಾಕು ಅಂತ ಹೇಳಿರ್ತಾನೆ. ಅದಕ್ಕೆ ಆಡಮ್ ಕೂಡ ಸರಿ ನೀನ್ ಸತ್ತ ನಂತರ ಇಲ್ಲೇ ಹೂತಾಕ್ತೀನಿ ಅಂತ ಹೇಳಿರ್ತಾನೆ. ಇದನ್ನ ಕೇಳಿ ವೆಸ್ಲಿಗೆ ತಲೆ ಕೆಟ್ಟು ಹೋಗುತ್ತೆ. ಹಾಗಾದ್ರೆ ನಿನ್ ತಮ್ಮ ಆಡಮ್ ನೀನು ಸತ್ತ ನಂತರ ಇಲ್ಲೇ ಹೂತಾಕ್ತೀನಿ ಅಂತ ನಿನ್ಗೆ ಪ್ರಾಮಿಸ್ ಮಾಡಿದ್ನಾ? ಈಗ್ಲೇ ಶಾಕಿಂಗ್ ಟ್ವಿಸ್ಟ್. ಇಲ್ಲಿ ವೆಸ್ಲಿ ಜೊತೆ ಮಾತಾಡ್ತಾ ಇರೋದು ಫೆಂಟನ್ ಅಲ್ಲ, ಅದು ಆಡಮ್. ಇವ್ರ ಅಣ್ಣನೇ ಫೆಂಟನ್ ಆಗಿರ್ತಾನೆ. ಇವನು ಯಾವ್ದೋ ಕಾರಣಕ್ಕೇನೆ ವೆಸ್ಲಿನ ಕನ್ಫ್ಯೂಸ್ ಮಾಡಿ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾನೆ. ವೆಸ್ಲಿ ಹೇಳ್ತಾರೆ, ನೀನು ಸುಮ್ನೆ ನನ್ಗೆ ಕನ್ಫ್ಯೂಸ್ ಮಾಡ್ತಾ ಇದ್ದೀಯಾ, ಅದೆಲ್ಲ ಬಿಡು, ಬಾಡೀಸ್ ಎಲ್ಲಿ ಅಂತ ಕೇಳ್ತಾರೆ. ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ತುಂಬಾ ಜನರ ಸಮಾಧಿ ಇದೆ. ವೆಸ್ಲಿಗೆ ಶಾಕ್ ಆಗುತ್ತೆ. ನಾವು ಬರೀ 6 ಕೇಸ್ ಬಗ್ಗೆ ಸರ್ಚ್ ಮಾಡ್ತಾ ಇದ್ದೀವಿ, ಆದ್ರೆ ಇಲ್ಲಿ ಇಷ್ಟೊಂದು ಸಮಾಧಿ ಇದೆಯಲ್ಲ ಅಂತ. ನೀವು ಸರ್ಚ್ ಮಾಡ್ತಿರೋ ಕೇಸ್ಗೆ ಸಂಬಂಧಿಸಿದ ಯಾವುದೇ ಬಾಡಿ ಇಲ್ಲಿ ಇಲ್ಲ. ಇದೆಲ್ಲ ನಾನೇ ಕೊಲೆ ಮಾಡಿರೋ ಬಾಡೀಸ್ ಗಳ ಸಮಾಧಿ ಅಂತ. ಇದನ್ನೇ ಕೇಳಿ ವೆಸ್ಲಿಗೆ ಶಾಕ್ ಆಗುತ್ತೆ. ಆಗ ಆಡಮ್ ಮತ್ತಷ್ಟು ವಿಷಯ ಹೇಳ್ತಾನೆ. ಇವರಿಬ್ರು ಬೇರೆ ಬೇರೆ ಆರ್ಫನೇಜ್ ನಲ್ಲಿ ಸೇರಿದ್ದ ನಂತರ ಇಬ್ರು ಸಪರೇಟ್ ಆಗಿನೇ ಲೈಫ್ ಲೀಡ್ ಮಾಡಿದ್ದಾರೆ. ಆದ್ರೆ ಆಡಮ್ ಮತ್ತೆ ಕೊಲೆ ಮಾಡ್ತಾನೆ ಅಂತ ಫೆಂಟನ್ಗೆ ಅನ್ಸಿದೆ. ಅದಕ್ಕೆ ಫೆಂಟನ್ ಆಡಮ್ನ ಸಿಕ್ಸ್ಬೇಕು ಅಂತ ಅವನೇ 6 ಜನರನ್ನ ಕಿಡ್ನಾಪ್ ಮಾಡಿದವ್ರನ್ನ ಕೊಲೆ ಮಾಡಿ ಬೇಸ್ಮೆಂಟ್ ನಲ್ಲಿ ಇಟ್ಟಿದ್ದಾನೆ. ಸೊ ಹೀಗೆ ಮಾಡಿದ್ರಿಂದ ಫೆಂಟನ್ ಕೂಡ ಡೀಮನ್ ಗಳ ಲಿಸ್ಟ್ ಗೆ ಸೇರಿದ್ದಾನೆ. ಯಾಕಂದ್ರೆ ಫೆಂಟನ್ ಆಡಮ್ನ ಸಿಕ್ಸೋದಕ್ಕೆ ಇನ್ನೋಸೆಂಟ್ ಜನರನ್ನ ಸಾಯಿಸಿರ್ತಾನೆ. ಅದಕ್ಕೆ ಆಡಮ್ ಫೆಂಟನ್ ನ ಕಂಡು ಹಿಡಿದು ಸಾಯಿಸ್ಬಿಡ್ತಾನೆ. ವೆಸ್ಲಿಗೆ ಶಾಕ್ ಆಗುತ್ತೆ, ನೀವೆಲ್ಲ ಇದನ್ನೆಲ್ಲ ನಂಬ್ತಾ ಇದ್ದೀರಾ ಅಂತ. ಆಗ ಆಡಮ್ ಫೆಂಟನ್ಗೆ ಕೂಡ ಹೀಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದ್ದ. ಅದಕ್ಕೆ ಅವನ್ಗೆ ಏನು ಕಾಣಿಸಿಲ್ಲ, ಆದ್ರೆ ನಾನು ನಂಬಿದ್ದೆ. ಅದಕ್ಕೆ ನನ್ನ ಕಣ್ಣಿಗೆ ಕೆಲವೊಂದು ವಿಷಯ ಕಾಣಿಸ್ತಾ ಇತ್ತು. ಇವನು ಹೀಗೆ ಹೇಳುವಾಗ ನಮ್ಗೆ ಚಿಕ್ಕ ವಯಸ್ಸಿನ ಸೀನ್ ತೋರಿಸ್ತಾರೆ. ಮೈಕ್ ಕಿಡ್ನಾಪ್ ಮಾಡಿದ ವಿಕ್ಟಿಮ್ ಗಳನ್ನ ಸಾಯಿಸೋದಕ್ಕೂ ಮುಂಚೆ ಅವ್ರ ಬಾಡಿನ ಟಚ್ ಮಾಡಿದಾಗ ಅವ್ರಿಗೆ ಶಾಕ್ ಹೊಡೆದಂಗೆ ಫೀಲ್ ಆಗುತ್ತೆ. ಆಕ್ಚುಲಿ ಮೈಕ್ ಈ ರೀತಿ ವಿಕ್ಟಿಮ್ ಗಳನ್ನ ಟಚ್ ಮಾಡಿದಾಗ ಅವ್ರು ಏನ್ ಪಾಪ ಮಾಡಿದ್ರು ಅನ್ನೋದು ವಿಷನ್ ಆಗಿ ಕಾಣಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಮೈಕ್ ಫಸ್ಟ್ ಕಿಡ್ನಾಪ್ ಮಾಡಿದ್ದ ಈ ಲೇಡಿ ಯಾರೋ ಒಬ್ಬರನ್ನ ಬ್ರೂಟಲ್ ಆಗಿ ಕೊಲೆ ಮಾಡಿರ್ತಾಳೆ. ಸೆಕೆಂಡ್ ಟೈಮ್ ಕಿಡ್ನಾಪ್ ಮಾಡಿದ್ದ ವಯಸ್ಸಾದ ವ್ಯಕ್ತಿ ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅಬ್ಯೂಸ್ ಮಾಡಿರ್ತಾನೆ. ಇದೆಲ್ಲ ಮೈಕ್ಗೆ ಕಂಡಿದೆ. ಇದನ್ನೆಲ್ಲ ನಂಬಿದ್ದ ಆಡಮ್ಗೂ ಅದೇ ವಿಷನ್ಗಳು ಕಂಡಿದೆ. ಅದಕ್ಕೆ ಅವನು ತಂದೆ ಮಾತನ್ನ ತುಂಬಾ ಸ್ಟ್ರಾಂಗ್ ಆಗಿ ನಂಬಿದ್ದ. ಆದ್ರೆ ಫೆಂಟನ್ಗೆ ನಂಬಿಕೆ ಇಲ್ದೇ ಇದ್ದಿದ್ರಿಂದ ಅವನಿಗೆ ಕೊನೆವರೆಗೂ ಆ ವಿಷನ್ಸ್ ಗಳು ಕಂಡಿರೋದಿಲ್ಲ. ಸೊ ಅದಕ್ಕೆ ಅವನು ತಪ್ಪಾದ ಕೆಲಸ ಮಾಡಿದ್ರಿಂದ ಆ ಡೀಮನ್ ಲಿಸ್ಟ್ ಗೆ ಸೇರಿ ಆಡಮ್ ಅವನ್ನ ಕೊಲೆ ಮಾಡ್ಬಿಟ್ಟ. ಇದನ್ನೆಲ್ಲ ಕೇಳ್ತಿದ್ದ ವೆಸ್ಲಿ ಆಡಮ್ಗೆ ಗನ್ ತೋರಿಸ್ತಾರೆ. ನಿಮ್ ತಾಯಿ ಸತ್ತೋದ್ರು ಅಂತ ಹೇಳಿದ್ರಿ ಅಲ್ವಾ, ಅವ್ರನ್ನ ಯಾರು ಸಾಯಿಸಿದ್ದು ನಿಮ್ಗೆ ಗೊತ್ತಾಯ್ತಾ ಅಂತ. ಆಗ ವೆಸ್ಲಿಗೆ ಕೋಪ ಬಂದು ಆಡಮ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಗ ಇಬ್ಬರಿಗೂ ಶಾಕ್ ಹೊಡೆದಂಗೆ ಫೀಲ್ ಆಗುತ್ತೆ. ಸೊ ಈಗ ಆಡಮ್ಗೆ ಒಂದು ವಿಷನ್ ಕಾಣಿಸುತ್ತೆ. ವೆಸ್ಲಿನೇ ಅವ್ರ ತಾಯಿನ ಸಾಯಿಸಿದ ನಂತರ ಇದನ್ನ ಸೀರಿಯಲ್ ಕಿಲ್ಲರೇ ಮಾಡ್ತಿರೋದು ಅಂತ ಅವನ್ ಲಿಸ್ಟ್ ಅಲ್ಲೇ ಸೇರಿಸಿದ್ದಾರೆ. ಈ ವಿಷಯ ಗೊತ್ತಾಗಿದ್ರಿಂದ ಆಡಮ್ ಇವ್ರನ್ನ ಹೇಗಾದ್ರೂ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾನೆ. ಹ್ಯಾಂಡ್ ಕಫ್ ಕೀನ ವೆಸ್ಲಿ ಪಾಕೆಟ್ ಇಂದ ತಗೊಂಡು ಅದನ್ನ ರಿಮೂವ್ ಮಾಡ್ತಾನೆ. ವೆಸ್ಲಿ ಮೇಲೆ ಅಟ್ಯಾಕ್ ಮಾಡಿ ಒಂದು ಗುಂಡಿ ಒಳಗಡೆ ಹಾಕ್ತಾನೆ. ನೀನೇನಾದ್ರೂ ನನ್ನ ಸಾಯಿಸ್ಬಿಟ್ರೆ ಇಡೀ ಡಿಪಾರ್ಟ್ಮೆಂಟ್ ನನ್ಗೋಸ್ಕರ ಸರ್ಚ್ ಮಾಡ್ತಾರೆ, ಆಗ ನಿನ್ ಕತೆ ಅಷ್ಟೇ ಅಂತ. ಎಲ್ಲ ಪ್ಲಾನ್ ಮಾಡಿನೇ ಬಂದಿದ್ದೀನಿ ಅಂತ ಹೇಳಿ ಕೊಡ್ಲಿಯಿಂದ ಸೀಳಿ ವೆಸ್ಲಿನ ಸಾಯಿಸ್ಬಿಡ್ತಾನೆ.
ಕೆಲವು ದಿನಗಳ ನಂತರ ವೆಸ್ಲಿ ಕಾಣಿಸ್ತಾ ಇಲ್ಲ ಅಂತ ಇಡೀ ಡಿಪಾರ್ಟ್ಮೆಂಟ್ ಸರ್ಚ್ ಆಪರೇಷನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಕೊನೆಯದಾಗಿ ಆಡಮ್ ನ ನೋಡಿದ್ದ ಆಫೀಸರ್ಗೆ ಅವನ್ ಮುಖ ನೆನಪಿಲ್ಲ. ಆಫೀಸ್ ನಲ್ಲಿ ರೆಕಾರ್ಡ್ ಆಗಿದ್ದ ಸಿಸಿಟಿವಿ ಫುಟೇಜಸ್ ನ ಚೆಕ್ ಮಾಡ್ತಾರೆ. ಅದ್ರಲ್ಲಿ ಆಡಮ್ ಬಂದಿರೋದು, ನಂತರ ವೆಸ್ಲಿ ಜೊತೆ ಹೊರಗಡೆ ಹೋಗುವಾಗ ಅವನ್ ಮುಖ ಮಾತ್ರ ಬ್ಲರ್ ಆಗಿದೆ. ಆದ್ರೆ ಒಳಗಡೆ ಬಂದವನು ಫೆಂಟನ್ ಅಂತ ಹೆಸರು ಹೇಳಿದ್ದ ಅನ್ನೋದು ಮಾತ್ರ ಗೊತ್ತಿದೆ. ಸೊ ಈಗ ಫೆಂಟನ್ ಅಡ್ರೆಸ್ ನ ಕಂಡು ಹಿಡಿದು ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಒಂದು ರೂಮ್ ಅಲ್ಲಿ ಈ ಮರ್ಡರ್ ಕೇಸ್ ನಲ್ಲಿ ಇವರು ಸರ್ಚ್ ಮಾಡ್ತಾ ಇರುವ 5 ಜನರ ಹೆಸರಿದೆ. 5 ಜನರ ಹೆಸರಲ್ಲಿ ವೆಸ್ಲಿ ಹೆಸರು ಕೂಡ ಇದೆ. ಇದೆಲ್ಲ ಫೆಂಟನ್ ನ ಸಿಕ್ಸೋದಕ್ಕೆ ಆಡಮ್ ಮಾಡಿರೋ ಪ್ಲಾನ್. ಅಷ್ಟೇ ಅಲ್ಲದೆ ಆಡಮ್ ಆಲ್ರೆಡಿ ಫೆಂಟನ್ ನ ಸಾಯಿಸಿರೋದ್ರಿಂದ ಇವರು ಎಷ್ಟೇ ಸರ್ಚ್ ಮಾಡಿದ್ರು ಫೆಂಟನ್ ಇವರಿಗೆ ಸಿಗೋದಿಲ್ಲ. ಅಂಡ್ ವೆಸ್ಲಿನ ಕೂಡ ಸಾಯಿಸಿ ಹೂತಾಕಿರೋದ್ರಿಂದ ಅವರು ಕೂಡ ಇವರಿಗೆ ಸಿಗೋದಿಲ್ಲ. ಸೊ ಆಡಮ್ ಪಕ್ಕಾ ಪ್ಲಾನ್ ಮಾಡಿ ಹೀಗೆ ಮಾಡಿದ್ದಾನೆ. ಅಲ್ಲಿ ವೆಸ್ಲಿ ಐಡಿ ಕಾರ್ಡ್ ಸಿಗುತ್ತೆ. ಬೇಸ್ಮೆಂಟ್ ಅಲ್ಲಿ 5 ಡೆಡ್ ಬಾಡೀಸ್ ಕೂಡ ಸಿಗುತ್ತೆ. ಸೊ ಇಷ್ಟು ದಿನ ದೇವರ ಹೆಸರಲ್ಲಿ ಕೊಲೆಗಳನ್ನ ಮಾಡ್ತಾ ಇದ್ದಿದ್ದು ಫೆಂಟನ್ ಅಂತಾನೆ ಡಿಸೈಡ್ ಮಾಡ್ತಾರೆ. ಈ ಕೇಸ್ ಬಗ್ಗೆ ಎಂಕ್ವೈರಿ ಮಾಡೋದಕ್ಕೆ ಪಕ್ಕದ ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾರೆ. ನೋಡಿದ್ರೆ ಆಡಮ್ ಪೊಲೀಸ್ ಆಗಿ ಬರ್ತಾನೆ. ಆಡಮ್ ನ ನೋಡಿ ಆ ಮರ್ಡರ್ ಕೇಸ್ ಬಗ್ಗೆ ಮಾತಾಡ್ತಾರೆ. ಸರಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಶೇಕ್ ಹ್ಯಾಂಡ್ ಮಾಡ್ತಾರೆ. ಆಗ ಆಡಮ್ ಹೇಳ್ತಾರೆ ನೀವು ತುಂಬಾ ಒಳ್ಳೆಯವರು ಅಂತ. ಇವ್ರಿಗೆ ಏನು ಅರ್ಥ ಆಗದೆ ಅಲ್ಲಿಂದ ಹೋಗ್ತಾರೆ. ಆಡಮ್ ಇವ್ರ ಕೈ ಹಿಡಿದಾಗ ಇನ್ ಕೇಸ್ ಇವ್ರು ಏನಾದ್ರೂ ತಪ್ಪು ಮಾಡಿದ್ರೆ ಇವನಿಗೆ ಒಂದ್ ರೀತಿ ವಿಷನ್ ಬಂದು ಇವ್ರೇನಾದ್ರೂ ತಪ್ಪು ಮಾಡಿರೋ ವಿಷಯ ಗೊತ್ತಾಗ್ತಾ ಇತ್ತು. ಆದ್ರೆ ಅವ್ರು ಏನು ತಪ್ಪು ಮಾಡಿಲ್ಲ, ಅದಕ್ಕೆ ಆಡಮ್ಗೆ ಯಾವ್ದೇ ವಿಷನ್ ಬಂದಿರೋದಿಲ್ಲ. ಇವರು ಆಡಮ್ ನ ವೈಫ್. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಈಗ ಕೆಲವರಿಗೆ ಈ ಮೂವಿ ಅರ್ಥ ಆಗಿಲ್ಲ ಅನ್ಸುತ್ತೆ. ಸೊ ಅವರಿಗೆ ಶಾರ್ಟ್ ಆಗಿ ಹೇಳ್ತೀನಿ. ಯಾವುದೇ ಸಮಸ್ಯೆ ಇಲ್ಲದೆ ಒಂದು ಫ್ಯಾಮಿಲಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಆ ಫ್ಯಾಮಿಲಿಯಲ್ಲಿ ಇರೋ ಮೈಕ್ಗೆ ಏಂಜಲ್ ಬಂದು ಇವ್ರಿಗೆ ಒಂದು ವಿಷಯ ಹೇಳ್ತಾರೆ ಅಂಡ್ ಒಂದು ಶಕ್ತಿ ಕೂಡ ಕೊಡ್ತಾರೆ. ಆ ಶಕ್ತಿಯಿಂದ ಇವರು ಯಾರನ್ನಾದ್ರೂ ಮುಟ್ಟಿದ್ರೆ, ಅವ್ರು ಏನಾದ್ರೂ ಪಾಪದ ಕೆಲಸ ಮಾಡಿದ್ರೆ ಇವರಿಗೆ ವಿಷನ್ ತರ ಕಾಣಿಸ್ತಾ ಇರುತ್ತೆ. ಹೀಗೆ ಇವರು ಆ ತರದ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಸಾಯಿಸೋದಕ್ಕೆ ಶುರು ಮಾಡ್ತಾರೆ. ತಪ್ಪು ಮಾಡದವ್ರಿಗೆ ಶಿಕ್ಷೆ ಕೊಡೋದಕ್ಕೆ ದೇವರು ಇವರಿಗೆ ಒಂದು ಶಕ್ತಿ ಕೊಟ್ಟಿದ್ದಾರೆ. ಈ ವಿಷಯನ ತನ್ನ 2 ಮಕ್ಕಳಿಗೆ ಹೇಳಿದ್ದಾರೆ. ಅದರಲ್ಲಿ ಫೆಂಟನ್ಗೆ ಇವ್ರ ಮಾತಿನ ಮೇಲೆ ನಂಬಿಕೆ ಇರೋದಿಲ್ಲ. ಆದ್ರೆ ಆಡಮ್ ಇವರ ಮಾತನ್ನ ನಂಬಿದ್ದಾನೆ. ನಂತರ 3 ಜನ ಸೇರಿ ಕೆಲವು ಕೊಲೆಗಳನ್ನ ಮಾಡ್ತಾರೆ. ಆದ್ರೆ ಫೆಂಟನ್ಗೆ ನಂಬಿಕೆ ಇಲ್ಲದೆ ಇರೋದ್ರಿಂದ ಸಮಸ್ಯೆ ಆಗಿ ಅವನಿಂದನೇ ಮೈಕ್ ಸತ್ತೋಗ್ತಾರೆ. ಅವ್ರ ತಂದೆ ಮಾತನ್ನ ನಂಬಿದ್ದ ಆಡಮ್ಗೆ ಅದೇ ಶಕ್ತಿ ಬಂದಿದೆ. ನಂತರ ಇಬ್ಬರನ್ನ ಬೇರೆ ಬೇರೆ ಆರ್ಫನೇಜ್ ನಲ್ಲಿ ಸೇರಿಸಿದ ನಂತರ ಮತ್ತೆ ಅದೇ ತರದ ಕೊಲೆಗಳು ನಡೆದಿದೆ. ಸೊ ಫೆಂಟನ್ಗೆ ಗೊತ್ತಾಗಿದೆ ಆಡಮ್ ಈ ಕೊಲೆಗಳನ್ನ ಮಾಡ್ತಿದ್ದಾನೆ ಅಂತ. ಸೊ ಫೆಂಟನ್ ಆಡಮ್ ನ ಸಿಕ್ಸೋದಕ್ಕೆ 6 ಜನರನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ ನಂತರ ಬೇಸ್ಮೆಂಟ್ ನಲ್ಲಿ ಇಟ್ಟಿದ್ದ. ಇದರಿಂದ ಫೆಂಟನ್ ಕೂಡ ಪಾಪದ ಕೆಲಸ ಮಾಡಿದವರ ಲಿಸ್ಟ್ ಗೆ ಸೇರಿದ್ದಾನೆ. ಅದರಿಂದನೇ ಆಡಮ್ ಫೆಂಟನ್ ನ ಸಾಯಿಸ್ಬಿಟ್ಟ. ನಂತರ ಯಾವುದೇ ಸಮಸ್ಯೆ ಇಲ್ಲದೆ ಕೊಲೆಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಡಿಮನ್ ಗಳನ್ನ ಸಾಯಿಸುವಾಗ್ಲೇ ಅವನ್ ಲಿಸ್ಟ್ ಅಲ್ಲಿ ಬಂದ ಹೆಸರೇ FBI ನ ಆಫೀಸರ್ ವೆಸ್ಲಿ. ಅದಕ್ಕೆ ಅವ್ರನ್ನ ಸಾಯಿಸೋದಕ್ಕೆ ಈ ಸ್ಟೋರಿ ಹೇಳಿ ಕೊನೆಗೆ ಅವ್ರನ್ನ ಕೊಲೆ ಮಾಡಿದ್ದಾನೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.